ಇವಾಗ ಎಲ್ಲರೂ ನ್ಯೂಸ್ ನೋಡಿದ್ದೀರಾ, ಮಧ್ಯಪ್ರದೇಶದಲ್ಲಿ, ರಾಜಸ್ಥಾನದಲ್ಲಿ ಕೆಮ್ಮು ಸಿರಪ್ನ ತಗೊಂಡ್ಬಿಟ್ಟು ಮಕ್ಕಳು ಮೃತಪಟ್ಟಿರೋದನ್ನ ಎಲ್ಲರೂ ನ್ಯೂಸ್ ನೋಡಿದ್ದೀರಾ. ಸೊ ಹಾಗಾಗಿ ಪೇರೆಂಟ್ಸ್ ಏನ್ ತಪ್ಪು ಮಾಡ್ತಾ ಇದ್ದೀರಾ ಅಂದ್ರೆ, ಡಾಕ್ಟರ್ ನಿಮ್ಗೆ ಯಾವಾಗೋ ಕೊಟ್ಟಿರ್ತಾರೆ ಮೆಡಿಸಿನ್ ಮಕ್ಕಳಿಗೆ ಹಾಕೋಕೆ. ಸೊ ಅದನ್ನ ಏನ್ ಮಾಡ್ತಾರೆ, ಅದನ್ನ ಇಟ್ಕೊಂಡ್ಬಿಟ್ಟು ಮತ್ತೆ ಮಗುಗೆ ಇನ್ನೊಂದ್ಸರಿ ರಿಪೀಟ್ ಕೆಮ್ಮು ಜ್ವರ ಆದಾಗ ಏನ್ ಮಾಡ್ತೀರಾ ಅಂತಂದ್ರೆ, ಮೆಡಿಕಲ್ ಶಾಪಿಗೆ ಸೀದಾ ಹೋಗ್ತೀರಾ, ಆ ಸಿರಪ್ನ ತಗೊಂಡ್ ಬರ್ತೀರಾ, ಮಗುಗೆ ಹಾಕ್ತೀರಾ. ಸೊ ಈ ತಪ್ಪಿಂದಾನೆ ಅಲ್ಲಿ ಈ ತರ ಆಗಿರೋದು. ಸೊ ಹಾಗಾಗಿ ಪ್ರತಿ ಸರಿನೂ ಮಗುಗೆ ಕೆಮ್ಮು ಜ್ವರ 2 ದಿನ ಆದ್ಮೇಲೆನೂ ಕಡಿಮೆ ಆಗ್ತಾ ಇಲ್ಲ ಅಂದ್ರೆ ಡಾಕ್ಟರ್ ಹತ್ರ ಹೋಗ್ಬೇಕು. ಪ್ರಿಸ್ಕ್ರಿಪ್ಷನ್ ಬರ್ಸ್ಕೊಂಡ್ಬಿಟ್ಟು ಮಗುಗೆ ಇಷ್ಟು ಡೋಸ್ ಅನ್ನೋದನ್ನ ಹೇಳ್ತಾರೆ ಡಾಕ್ಟರ್, ಅದನ್ನ ಹಾಕ್ಬೇಕು. ಬಟ್ ನೀವೇನ್ ಮಾಡ್ತಾ ಇದೀರಾ ಅಂದ್ರೆ, ಸಿರಪ್ನ ಹೋಗಿ ತಗೊಂಡ್ಬಾರ್ದು. ಮಗುಗೆ ಡ್ರೈ ಕಫ್ ಇದೆಯೋ ವೆಟ್ ಕಫ್ ಇದೆಯೋ ಅನ್ನೋದೇ ನಿಮಗೆ ಗೊತ್ತಾಗಲ್ಲ. ಸೊ ನೀವೇನ್ ಮಾಡ್ತೀರಾ, ಹೋಗ್ಬಿಟ್ಟು ಹಾಕ್ತೀರಾ. ಡ್ರೈ ಕಫ್ ಇದ್ದಲ್ಲಿ ವೆಟ್ ಕಫ್ ಸಿರಪ್ ಹಾಕ್ತೀರಾ, ವೆಟ್ ಕಫ್ ಅಲ್ಲಿ ಡ್ರೈ ಕಫ್ ಸಿರಪ್ ಹಾಕ್ತೀರಾ. ಸೊ ಹಾಕಿದಾಗ ಏನಾಗುತ್ತೆ, ಮಗು ಕಫ ಇನ್ನು ಜಾಸ್ತಿ ಆಗ್ಬಿಟ್ಟು ICU ಹೋಗೋ ಚಾನ್ಸಸ್ಗಳು ಇರುತ್ತೆ. ಸೊ ಹಾಗಾಗಿ ಮನೇಲಿ ಯಾರು ಈ ತಪ್ಪನ್ನ ಮಾಡಬಾರ್ದು. ನಿಮ್ಗೆ 2 ದಿನ ಆದ್ರೂ ಮಗು ಕಡಿಮೆ ಆಗಿಲ್ಲ ಅಂದ್ರೆ ಡಾಕ್ಟರ್ ಹತ್ರ ಹೋಗ್ಬೇಕು, ತೋರಿಸ್ಕೋಬೇಕು. ಪ್ರಿಸ್ಕ್ರಿಪ್ಷನ್ ಅವ್ರದ್ದು ವಿತ್ ಪ್ರಿಸ್ಕ್ರಿಪ್ಷನ್ ಇಂದ ನೀವು ಮೆಡಿಸಿನ್ ತಗೊಂಡ್ ಬಂದ್ಬಿಟ್ಟು ಮಕ್ಕಳಿಗೆ ಹಾಕ್ಬೇಕು. ಎಷ್ಟು ಡೋಸ್ ಹೇಳ್ತಾರೆ ಅಷ್ಟೇ ಹಾಕ್ಬೇಕು. ನೀವು 1 ವರ್ಷದ ಮಗು 5 ml ಹಾಕಿದ್ರೆ ಅದು ಪ್ರಾಬ್ಲಮ್ ಆಗುತ್ತೆ. ಸೊ ಡಾಕ್ಟರ್ ಎಷ್ಟು ಹೇಳ್ತಾರೆ ಅಷ್ಟನ್ನ ಮಾತ್ರ ನೀವು ಮಗುಗೆ ಹಾಕ್ಬೇಕು. ಈಗ ಕೆಮ್ಮು ಜಾಸ್ತಿ ಇದೆ ಅಂದ್ಬಿಟ್ಟು ನೀವು 1 ತಾಸಿಗೊಮ್ಮೆ ಹಾಕಿದಾಗ ಏನಾಗುತ್ತೆ, ಡೋಸ್ಗಳು ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಎಲ್ಲರೂ ಈ ತಪ್ಪನ್ನ ಮಾಡಬಾರ್ದು. ಯಾರಿಗೆ ಗೊತ್ತಿರಲ್ಲ, ನಾಲೆಡ್ಜ್ ಇರಲ್ಲ, ಅವರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.